ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ತಂಗಿ ಹೊರಟಿದ್ದಾಳೆ. ಡಿಸ್ಚಾರ್ಜ್ ಮಾಡ್ಕೊಂಡು ಬಂದರು. ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬಂದುಬಿಟ್ಟು ತಂಗಿ ಹೊರಟು. ಅಮ್ಮ ಬಂದ ತಕ್ಷಣ ತಂಗಿ ಹೊರಟೋದು. ಇದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಟ್ಟಾರೆ. ಸೂರಣ ಮತ್ತು ನೋಡಿ, ಇದು ನಂಜಾಗೋದಿಲ್ಲ ಅಂತ ಯಾರು ಹೇಳಿದ್ರು. ಇದು ವೈಟ್ ರೈಸ್ ಮಾಡಿದ್ದಾರೆ. ಜೀರ್ಣಶಕ್ತಿ ಸರಿಕಟ್ಟು ಆಗೋದಿಲ್ಲ, ಮೆದು ತಿನ್ನಬೇಕಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾನು ಡಿಮಾರ್ಟಲ್ಲಿ ಐಟಮ್ನ ಇಟ್ಕೊಂಡು ಬಂದಿದ್ದೆ, ಗ್ರೋಸರಿ ಐಟಮ್ಮು. ಅದನ್ನೆಲ್ಲ ಅಲ್ಲಲ್ಲೇ ಇತ್ತು. ಒಂದು ವಾರ ಆಗಿತ್ತು. ಅಮ್ಮ ಬಂದು ಎಲ್ಲ ಒತ್ತಾಯ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲಾದರೂ ಬಾಟ್ಲಿಗೆ ಅದಕ್ಕೆಲ್ಲ ತುಂಬಿಸಿ ರೆಡಿ ಮಾಡ್ತಿದ್ದಾರೆ. ನನ್ನ ಮಗ ಒಂದು ಸ್ವಲ್ಪ ವೀಡಿಯೋ ಮಾಡಿಟ್ಟಿದ್ದಾನೆ. ಅದನ್ನೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಸರಿ ಎದ್ದಕ್ಕೆ ನಡಿಲಿಕ್ಕೆ ಆಚೆ ಈಚೆ ಎಲ್ಲ ಆಗ್ತಾಯಿಲ್ಲ. ಸ್ವಲ್ಪ ಸಪೋರ್ಟಲ್ಲಿ ತಿರುಗ್ತಾಯಿದ್ದೀನಿ ಅಷ್ಟೇ, ಗೋಡೆ ಹಿಡ್ಕೊಂಡು. ಅಮ್ಮನಿಗೆ ತುಂಬ ಕಷ್ಟನೇ ಆಗ್ತಾ ಉಂಟು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನನ್ನ ಮಗ ವೀಡಿಯೋ ಮಾಡೋದು. ತಂದೆ ಚಪಾತಿ ಮಾಡ್ತಾಯಿದ್ದಾರೆ. ಅಮ್ಮ ಚಪಾತಿ ಲಟ್ಟಿಸ್ಕೊಡ್ತಾಯಿದ್ದಾರೆ. ಇವರು ಚಪಾತಿ ಬೇಯಿಸೋದು. ಅದರಲ್ಲಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅಲ್ಲ, ತುಂಬಾ ಹೆಲ್ಪ್ ಮಾಡ್ತಾರೆ. ಮನೇಲಿದ್ದು ಸ್ವಲ್ಪ ಅಮ್ಮನಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಚಪಾತಿ ಲಟ್ಟಿಸ್ಲಿಕ್ಕಿದೆ. ಸ್ವಲ್ಪ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ ಅವರಿಗೆ, ಬೇಯಿಸೋದೆಲ್ಲ ಹೆಲ್ಪ್ ಮಾಡ್ತಾರೆ ನೋಡಿ. ಅದನ್ನು ಎಷ್ಟೆಷ್ಟು ವೀಡಿಯೋ ಸರಿಕಟ್ಟು ಬರೋದಿಲ್ಲ ವೀಡಿಯೋ ಮಾಡಲಿಕ್ಕೆ. ಆದರೂ ಅವನಿಗೆ ಅಷ್ಟು ಗೊತ್ತಿದ್ದಷ್ಟು ವೀಡಿಯೋ ಮಾಡಿದ್ದಾನೆ. ಏನೂ ಅಂದ್ಕೊಳ್ಬೇಡಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೋಡಿ. ಅವ್ನು ತೋರಿಸಿದ್ದಾನೆ ವೀಡಿಯೋ. ಎಂತ ಮಾಡೋದು ಹೇಳಿ, ಅವನಿಗೆ ಬಂದಷ್ಟು ಮಾಡಿದ್ದಾನೆ. ದೊಡ್ಡವನು, ಚಿಕ್ಕವನು ವೀಡಿಯೋ ಮಾಡಲಿಲ್ಲ. ದೊಡ್ಡವನು, ಚಿಕ್ಕವನು ಇನ್ನೂ ಬಂದಿಲ್ಲ ನೋಡಿ. ಆ ಪಾತ್ರೆ ಎಲ್ಲ ಏನೇನೋ ತೋರಿಸಿದ್ದಾನೆ. ಹಾಗೆ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಟೈಮ್ ಬರಬೇಕು ಅಂತ ನೋಡಿ. ವೀಡಿಯೋ ಮಾಡಿ ಅಂದರೆ ಬೆರಳೆಲ್ಲ ಅಡ್ಡ ಇಟ್ಕೊಂಡು ಏನೋ ಒಂದು ವೀಡಿಯೋ ಮಾಡಿದ್ದಾನೆ. ಚಪಾತಿ ಮಾಡೋದು ತೋರಿಸಿದ್ದಾನೆ. ನಾನು ವೀಡಿಯೋ ಮಾಡಿ ಇಟ್ಟಿದ್ದೀನಮ್ಮ ಅಂತ ಬೆಳಗ್ಗೆ ಹೇಳೋದ. ಅದಕ್ಕೆ ನೋಡಿ ವೀಡಿಯೋ ಮಾಡ್ತಿದ್ದಾನೆ. ಅವನು ಹೇಳ್ತಿದ್ದಾನೆ, ನಾನು ವಾಯ್ಸ್ ಕೊಡೋದ್ರಿಂದ ಅವನು ವಾಯ್ಸ್ ತೆಗ್ದಿದ್ದೇನೆ. ಅಮ್ಮನಿಗೆ ಹುಷಾರಿಲ್ಲಲ್ಲ, ಅದಕ್ಕೆ ನಾನು ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ವೀಡಿಯೋದಲ್ಲಿ ಹೇಳಿದ್ದಾನೆ. ಆದರೆ ಅದನ್ನು ವಾಯ್ಸ್ ತೆಗ್ದಿದ್ದೇನೆ ಅನ್ನೋದು. ಮ್ಯೂಟ್ ಮಾಡಿ ನಾನು ಮಾತಾಡ್ತಿದ್ದೇನಲ್ಲ, ಹಾಗೆ ಮನೆಗೆ ನೋಡಿ. ನಾವು ಈಗ ನೋಡ್ಕೊಳ್ಬೇಕು ಅವರಿಗೆ. ಅವರೇ ನಮ್ಮನ್ನು ನೋಡ್ಕೊಳ್ಳೋದು. ನಮ್ಮ ಹಣೆ ಬರ ನೋಡಿ ಹೇಗಾಗಿದೆ ಅಂತ. ಅದಕ್ಕೆ ಹೇಳಿದೆ ಹೆಣ್ಮಕ್ಳಿಗೆ ಅಮ್ಮ ಇರಬೇಕು ಅಂತ. ಇದು ರಾತ್ರಿ ಚಪಾತಿ ಮಾಡಿ ನನಗೆ ಸೂರಣ ಪಲ್ಯ ಇತ್ತು ಸ್ವಲ್ಪ, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡುವ ಅಂತ. ಮೇಲೆ ಮಾಡ್ತಿದ್ರೆ ಅವ್ರಿಗೂ ಸಹ ಕಷ್ಟ ಆಗ್ತದಲ್ಲ ಕೆಲಸ ಮಾಡಲಿಕ್ಕೆ. ಅದಕ್ಕೆ ಮೇಲಿಂದ ಇದ್ದದ್ದೇ ಅಡ್ಜಸ್ಟ್ ಮಾಡುವ ಅಂತ ಹೇಳಿದ್ವಿ. ಚಪಾತಿ ಮಾಡಿದರೆ ಸಾಕು, ಎಲ್ಲರಿಗೂ ಸಾಕ್ತದಲ್ಲ ಚಪಾತಿ ಅಂತ. ಆಕೆಗೆ ಚಪಾತಿ ಮಾಡಿದ್ದಾನೆ ನೋಡಿ. ಅವನು ಚಪಾತಿ ತೋರಿಸೋದು ಬಿಟ್ಟು ಅಮ್ಮನ ವೀಡಿಯೋ ಮಾಡಿದ್ದಾನೆ ನೋಡಿಲಿ. ಆಮೇಲೆ ನಾನು ಹೇಳಿದೆ ಅವನಿಗೆ ವೀಡಿಯೋ ಮಾಡಿ ಸರಿ ಬರ್ತಾಯಿಲ್ವಾ ಅಂತ ನೋಡಿ. ಏನೇನೋ ವೀಡಿಯೋ ಮಾಡಿದ್ದಾನೆ ನೋಡಿ. ನನ್ನನ್ನು ಸಹ ತೋರಿಸಿದ್ದಾರೆ. ನನಗೆ ಚಪಾತಿ ಕೊಟ್ಟಿದ್ದಾರೆ, ಬಿಸಿ ಚಪಾತಿ ಮಾಡಿ. ನನ್ನನ್ನು ಸಹ ವೀಡಿಯೋ ಮಾಡಿದ್ದಾನೆ. ಇದು ಸ್ವಲ್ಪ ಅಕ್ವೇರಿಯಮ್ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು. ಅಕ್ವೇರಿಯಮ್ ಕ್ಲೀನ್ ಮಾಡಿ ಒಂದು ವಾರಕ್ಕೊಂದ್ಸಲ ಅಕ್ವೇರಿಯಮ್ ಕ್ಲೀನ್ ಮಾಡ್ತಿದ್ದಾರೆ. ಅದೆಲ್ಲ ಸ್ವಲ್ಪ ಫುಲ್ ಗಲೀಜಾಗಿತ್ತು. ಹೋದ ವಾರ ಮಾಡಲಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಇದಕ್ಕೆ ಅವ್ರ ತಲೆ ಬಿಸಿ ಆಗಿದ್ದೆಲ್ಲ ಮಾಡಲೇ ಇಲ್ಲ. ಹಾಗಾಗಿ ಹೋದ ವಾರ ಅಕ್ವೇರಿಯಮ್ ಎಲ್ಲ ಕ್ಲೀನ್ ಮಾಡಲಿಲ್ಲ. ಇವು ಈಗ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಅದು ಕ್ಲೀನ್ ಮಾಡಿ ಬ್ಲೂ ಕಲರೆಲ್ಲ ಹಾಕ್ಬಿಟ್ಟೆ, ನೋಡಲಿಕ್ಕೆ ಚೆಂದ ಸಹ ಕಾಣ್ತದೆ. ಮೀನಿಗೆ ಎಂತ ಆಗೋದಿಲ್ಲ ಅಂತ ಅದನ್ನೆಲ್ಲ ಹಾಕ್ತಾಯಿದ್ದಾನೆ ನೋಡಿ. ಎಷ್ಟೊಳ್ಳೆ ಕಾಣ್ತಾ ಉಂಟಲ್ವ ನೋಡಿ. ಹಾಗೆ ಮತ್ತು ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು ಇವತ್ತು. ನಾವು ಇದ್ರ ಬಟ್ಟಲ್ಲಿ ಇಡೋದು ಅನ್ನ ಯಾವಾಗಲೂ ಬೇಯಿಸಿ. ಅದು ಇಡ್ಲಿಕ್ಕೆ ಸಹ ಅಮ್ಮನಿಗೆ ಗಡಿಬಿಡಿಯಾಗಿ ಅನ್ನ ಬೇಯಲಿಕ್ಕೆ ಆಗೋದಿಲ್ಲ ಅಂತ ಡೈರೆಕ್ಟ್ ಒಲೆಯಲ್ಲಿ ಇಡ್ತಾ ಇದ್ದಾರೆ. ಅದರಲ್ಲಿ ಸಹ ಬೇಗ ಆಗ್ತದೆ ಅಂತ. ಇಲ್ಲಿ ಮೀನು ತಗೊಂಡು ಬಂದಿದ್ದಾರೆ, ಕೊಟ್ಟೆ ಕಲ್ಲರು. ಅದಕ್ಕೆ ಮಸಾಲೆ ಎಲ್ಲ ತಗೊಂಡು ಮೀನು ಫ್ರೈಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದಾರೆ ನೋಡಿ. ಅವರ ಲಿಂಬೆ ಎಂತೆಲ್ಲ ಹಾಕಿದರೆ ಲಿಂಬೆ ರಸ ಹಾಕೋದು, ಹುಳಿ ರಸ ಕಮ್ಮಿ ಹಾಕೋದು. ಅವರು ಲಿಂಬೆ ತಂದಿಟ್ಟಿರ್ತೀನಲ್ಲ ಅದನ್ನೇ ಹಾಕ್ತಾರೆ. ಲಿಂಬೆಯನ್ನು ಹಾಕಿ ಫ್ರೈಗೆ ರೆಡಿ ಮಾಡಿದ್ದಾರೆ. ಪದಾರ್ಥ ಎಲ್ಲ ಏನೋ ಇದು ಬೂತಾಯಿ ಪುಳಿ ಮುಂಚಿ ಮಾಡಿದೆ ಪದಾರ್ಥ. ಹಾಗೆ ತೋರಿಸ್ಲಿಕ್ಕೆ ಆಗ್ತದೆ, ರೆಸಿಪಿಯಲ್ಲಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಸ್ವಲ್ಪ ಎದ್ಕೊಳ್ತೀನಿ, ಆಮೇಲೆ ರೆಸಿಪಿ ತೋರಿಸುವ ಅಂತ. ಸ್ವಲ್ಪ ದಿನ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಂತಂದರೆ ರೆಸಿಪಿ ಮಾಡಲಿಕ್ಕೆ ನನಗೆ ಹೋಗಿ ಬೆಂಕಿದ ಇರಲಿಕ್ಕಾಗೋದಿಲ್ಲ, ಗ್ಯಾಸ್ ಹತ್ರ ಎಲ್ಲ. ಹಾಗೆ ಅಮ್ಮಂದೇ ಸ್ವಲ್ಪ ವೀಡಿಯೋ ತೋರಿಸ್ತೀನಿ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇದು ಸಹ ನನ್ನ ಮಗನೇ ಮಾಡಿದ್ದು. ಮಧ್ಯಾಹ್ನ ಊಟ ನೋಡಿ, ನನಗೆ ಸ್ವಲ್ಪ ಊಟ ಇಟ್ಟಿದ್ದಾರೆ, ಬೂತಾಯಿ ಫ್ರೈ ಇಟ್ಟಿದ್ದಾರೆ. ಇದು ಎಂತ ಗೊತ್ತುಂಟು ಫ್ರೆಂಡ್ಸ್, ಮೀಶಲ್ಲಿ ಒಂದು ಐಟಮ್ ತಗೊಂಡು ಬಂದಿದ್ದೆ, ರ್ಯಾಕ್ ಟೈಪು. ಅದನ್ನು ಫಿಕ್ಸ್ ಮಾಡ್ತಿದ್ದಾರೆ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಹ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.